A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಕೀಲನ ಮೊಬೈಲ್ ಕಸಿದು ಪಾಕಿಸ್ತಾನ ಪರ ಪೋಸ್ಟ್, ಅಕ್ರಮ ಬಂಧನ ಆರೋಪದಡಿ ಎಸ್ಪಿಗೆ ದೂರು. ಆಸ್ತಿ ವಿಚಾರವಾಗಿ ಮಾತನಾಡಲು ಹೋದ ವಕೀಲರೊಬ್ಬರ ಮೊಬೈಲ್ ಕಸಿದುಕೊಂಡು ಅವರ ಫೇಸ್ಬುಕ್ ಖಾತೆಯಿಂದ ಪಾಕಿಸ್ತಾನ ಪರ ಪೋಸ್ಟ್ ಹಾಕಿ ಅವರನ್ನ ಸಂಚಿನಲ್ಲಿ ಸಿಲುಕಿಸಿರುವ ಆಘಾತಕಾರಿ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಈ ಸಂಬಂಧ ವಕೀಲರಾದ ವಜೀರ್ ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ದೂರು ನೀಡಿದ್ದಾರೆ. ದೂರಿನ ಅನ್ವಯ ಏಪ್ರಿಲ್ 11ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಕೀಲ ವಜೀರ್ ಅವರು ಶಾಂತಿನಗರದಲ್ಲಿರುವ ತಮ್ಮ ಅಣ್ಣ ಮೆಹಬೂಬ್ ಸಾಬ್ ಅವರ ಮನೆಗೆ ಆಸ್ತಿ ವಿಚಾರವಾಗಿ ಮಾತನಾಡಲು ಹೋಗಿದ್ರು. ಈ ವೇಳೆ ಅಲ್ಲಿ ಗಲಾಟೆ ನಡೆದಿದ್ದು, ಅವರ ಅಣ್ಣನ ಮಗ ವಸೀಂ ಅಕ್ರಮ್ ಅಜೀಂ ಮತ್ತು ಅತ್ತಿಗೆ ನಹೇದಾ ಅವರು ವಜೀರ್ ಅವರ ಮೇಲೆ ಹಲ್ಲೆ ನಡೆಸಿ ಅವರ ಮೊಬೈಲ್ ಕಿತ್ತುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ವಜೀರ್ ಅವರ ಮೊಬೈಲ್ ಕಸಿದುಕೊಂಡ ಆರೋಪಿಗಳು ಅವರ ಫೇಸ್ಬುಕ್ ಖಾತೆಯನ್ನ ಬಳಸಿ ಪಾಕಿಸ್ತಾನದ ಪರವಾಗಿ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಬಳಿಕ ಆ ಪೋಸ್ಟ್ಗಳನ್ನು ವಜೀರ್ ಅವರ ಸ್ನೇಹಿತ ಬಾಬಾಜಾನ್ ಎಂಬುವರಿಗೆ ಕಳುಹಿಸಿದ್ದಾರೆ. ಈ ಸುಳ್ಳು ಮಾಹಿತಿಯ ಆಧಾರದ ಮೇಲೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ವಜೀರ್ ಅವರ ವಿರುದ್ಧ ಸಿಆರ್ 48/2026 ಅಡಿ ಪ್ರಕರಣ ದಾಖಲಾಗಿದೆ. ವಕೀಲ ವಜೀರ್ ಅವರು ಪೊಲೀಸರ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೇ ತಪ್ಪು ಮಾಡದಿದ್ರೂ ಅಂದು ಸಂಜೆ 4 ಗಂಟೆಯಿಂದ ರಾತ್ರಿ 1:30ರವರೆಗೆ ಅಕ್ರಮವಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಲಾಗಿತ್ತು. ವಕೀಲರ ಕಾಯ್ದೆ ಮತ್ತು ಬಿಎನ್ಎಸ್ಎಸ್ ಕಾಯ್ದೆ ಕಲಂ 35ರ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಬಂಧನ ಮಾಡಲಾಗಿದೆ. ಕಸ್ಟಡಿಯಲ್ಲಿ ತಮಗೆ ಮಾನಸಿಕ ಹಿಂಸೆ ನೀಡಲಾಗಿದ್ದು, ಯಾವುದೇ ಸ್ಪಷ್ಟನೆ ನೀಡಲು ಅವಕಾಶ ನೀಡಿಲ್ಲ ಎಂದು ವಜೀರ್ ದೂರಿದ್ದಾರೆ. ಈ ಸಂಚಿನ ಕುರಿತು ವಜೀರ್ ಅವರ ಪತ್ನಿ ಸಮೀನಾ ಅವರು ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗಿದೆ. ಆದ್ದರಿಂದ ಅಕ್ರಮವಾಗಿ ಬಂಧಿಸಿದ ಪಿಎಸ್ಐ ರಮೇಶ್ ಅವರನ್ನು ಅಮಾನತುಗೊಳಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ವಜೀರ್ ಅವರು ಎಸ್ಪಿ ಅವರಲ್ಲಿ ಮನವಿ ಮಾಡಿದ್ದಾರೆ.